ಸ್ನೇಹಿತರೆ, ಹಿಂದೂ ಧರ್ಮಶಾಸ್ತ್ರದಲ್ಲಿ ಅಮಾವಾಸ್ಯೆಯ ತಿಥಿಯನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ತುಂಬಾ ಮಹತ್ವಪೂರ್ಣ ಅಂತ ತಿಳಿಯಲಾಗಿದೆ. ಮಾಘ ಮಾಸದಲ್ಲಿ ಬರುವಂಥ ಅಮಾವಾಸ್ಯೆಯ ತಿಥಿಯನ್ನು ಮೌನಿ ಅಮಾವಾಸ್ಯೆ ಅಂತಾರೆ. ಈ ದಿನ ಮನುಷ್ಯರು ಋಷಿಮುನಿಗಳ ರೀತಿಯೇ ಮೌನವಾಗಿ ಇದ್ದುಕೊಂಡು ವ್ರತದ ಪಾಲನೆಯನ್ನು ಮಾಡಬೇಕು. ಈ ವರ್ಷ ಈ ಅಮಾವಾಸ್ಯೆ ಶುಕ್ರವಾರದ ದಿನ ಬಂದಿದೆ. ಜ್ಯೋತಿಷ್ಯದ ಅನುಸಾರವಾಗಿ ಸುಮಾರು 120 ವರ್ಷಗಳ ನಂತರ ಈ ರೀತಿಯ ಸಂಯೋಗ ಬಂದಿದೆ. ಹಾಗಾಗಿ ಈ ಅಮಾವಾಸ್ಯೆಗೆ ಇನ್ನಷ್ಟು ವಿಶೇಷವಾದ ಮಹತ್ವ ಇದೆ. ಒಂದು ವೇಳೆ ಈ ದಿನ ಮನುಷ್ಯರು ಮಹತ್ವಪೂರ್ಣವಾದ ಉಪಾಯಗಳನ್ನು ಮಾಡಿದ್ರೆ ಮನುಷ್ಯನಿಗೆ ಜೀವನದಲ್ಲಿ ಅಪಾರ ಧನ ಸಂಪತ್ತು, ದೋಷಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಅದು ಜೀವನದಲ್ಲಿ ಯಶಸ್ಸು ಕೂಡ ಸಿಗುತ್ತದೆ. ಪಂಚಾಂಗದ ಅನುಸಾರವಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಈ ಬಾರಿ 9 ಫೆಬ್ರವರಿ 2024 ಶುಕ್ರವಾರದ ದಿನ ಇರುತ್ತದೆ. ಇದರ ಪ್ರಾರಂಭ ಫೆಬ್ರವರಿ 9 ಮುಂಜಾನೆ 8 ಗಂಟೆ 2 ನಿಮಿಷಕ್ಕೆ ಶುರುವಾಗಿ ಫೆಬ್ರವರಿ 10, 2024 ಮುಂಜಾನೆ 4 ಗಂಟೆ 28 ನಿಮಿಷಕ್ಕೆ ಇದರ ಮುಕ್ತಾಯ ಆಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೌನಿ ಅಮಾವಾಸ್ಯೆ ದಿನ ಮಾಡುವಂಥ ಮಹತ್ವಪೂರ್ಣವಾದ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ಸ್ನೇಹಿತರೆ, ಧಾರ್ಮಿಕ ನಂಬಿಕೆಯ ಅನುಸಾರವಾಗಿ ಮೌನಿ ಅಮಾವಾಸ್ಯೆಯ ದಿನ ಪಿತೃರಿಗೆ ತರ್ಪಣ ಕೊಡೋದ್ರಿಂದ ಪಿತೃದೇವರಿಗೆ ಶಾಂತಿ ಸಿಗುತ್ತದೆ. ಈ ದಿನ ಮಾಡಿದಂಥ ದಾನ ಧರ್ಮ ಸತ್ಯಯುಗದ ತಪಸ್ಸಿಗೆ ಸಮಾನವಾಗಿರುತ್ತದೆ. ಪುರಾಣಗಳ ಅನುಸಾರವಾಗಿ ಗಂಗಾಜಲ ಈ ದಿನ ಅಮೃತಕ್ಕೆ ಸಮಾನವಾಗಿರುತ್ತದೆ. ಈ ದಿನ ಗಂಗಾಜಲದಲ್ಲಿ ಸ್ನಾನ ಮಾಡಿದ್ರೆ ಸಮಸ್ತ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ದೀರ್ಘಾಯಸ್ಸು ಸಿಗುತ್ತದೆ. ಮೌನಿ ಅಮಾವಾಸ್ಯೆಯ ದಿನ ಭಗವಂತನಾದ ವಿಷ್ಣು ಮತ್ತು ಭಗವಂತನಾದ ಶಿವನ ಪೂಜೆಯನ್ನು ಮಾಡಬೇಕು. ಶ್ರೀಹರಿಯ ಕೃಪೆಯನ್ನು ಪಡೆದುಕೊಳ್ಳಲು ಸರ್ವೋತ್ತಮ ಉಪಾಯ ಏನಿದೆ ಅಂದರೆ ಮಾಘ ಮಾಸದಲ್ಲಿ ಸೂರ್ಯೋದಯ ಆಗುವ ಮುನ್ನ ಸ್ನಾನ ಮಾಡೋದು. ಮೌನಿ ಅಮಾವಾಸ್ಯೆಯ ದಿನ ಹರಳಿ ಮರವನ್ನು 108 ಬಾರಿ ಪರಿಕ್ರಮಣ ಮಾಡಿ ಅದರಲ್ಲಿ ಹಸಿ ದಾರವನ್ನು ಕಟ್ಟಿ ನಿಮ್ಮ ಪಿತೃರ ಶಾಂತಿಗೋಸ್ಕರ ಹಸಿ ಹಾಲನ್ನು ಅರ್ಪಿಸಿರಿ. ಇದರಿಂದ ಪಿತೃದೇವರ ಆಶೀರ್ವಾದ ಸಿಗುತ್ತದೆ. ಮೌನಿ ಅಮಾವಾಸ್ಯೆಯ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು, ಶಿವನ ಕೃಪೆಯನ್ನು ಪಡೆದುಕೊಳ್ಳಲು ಉಪ್ಪಿನ ಉಪಾಯವನ್ನು ಖಂಡಿತವಾಗಿ ಮಾಡಬೇಕು. ಸ್ನೇಹಿತರೆ, ನಮ್ಮ ಜೀವನದಲ್ಲಂತೂ ಉಪ್ಪಿಗೆ ತುಂಬ ದೊಡ್ಡದಾಗಿರುವ ಮಹತ್ವ ಇದೆ. ಇದು ನಮ್ಮ ಆಹಾರದ ಸ್ವಾದವನ್ನು ಹೆಚ್ಚಿಗೆ ಅಂತೂ ಮಾಡುತ್ತದೆ. ಜೊತೆಗೆ ನಮ್ಮ ಶರೀರದ ಹಲವಾರು ರೋಗಗಳನ್ನು ಇದು ಸರಿ ಮಾಡುತ್ತದೆ. ಇದೇ ರೀತಿಯಾಗಿ ನಮ್ಮ ಜ್ಯೋತಿಷಾಸ್ತ್ರದಲ್ಲೂ ಉಪ್ಪಿಗೆ ದೊಡ್ಡದಾಗಿರುವ ಮಹತ್ವ ಇದೆ. ಒಂದು ವೇಳೆ ಉಪ್ಪಿನ ಪ್ರಯೋಗವನ್ನು ನಿಮ್ಮ ಜೀವನದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಇದರ ಹಲವಾರು ಚಮತ್ಕಾರಿಕ ಲಾಭಗಳು ಸಿಗುತ್ತವೆ. ಜ್ಯೋತಿಷಾಸ್ತ್ರದ ಅನುಸಾರವಾಗಿ ಮನೆಯಲ್ಲಿ ಉಪ್ಪಿನ ಬಳಕೆಯನ್ನು ಮಾಡಿದ್ರೆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ರಾಹುಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡೋದ್ರಲ್ಲಿ ಇದು ಸಹಾಯಕ ಆಗಿದೆ. ಉಪ್ಪಿನ ಒಳಗಡೆ ನೆಗೆಟಿವ್ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಅದ್ಭುತವಾದ ಶಕ್ತಿ ಇರುತ್ತದೆ. ವಿಜ್ಞಾನಿಗಳ ಅನುಸಾರವಾಗಿ ಉಪ್ಪಿನಲ್ಲಿ ಕೆಲವು ಯಾವ ರೀತಿಯ ತತ್ವಗಳಿವೆ ಅಂದರೆ ಇವು ನೆಗೆಟಿವ್ ಎನರ್ಜಿಗಳನ್ನು ತಮ್ಮೊಳಗೆ ಎಳೆದುಕೊಳ್ಳುತ್ತವೆ ಮತ್ತು ಪಾಸಿಟಿವ್ ಎನರ್ಜಿಯನ್ನು ರಿಲೀಸ್ ಮಾಡುತ್ತವೆ. ಇದರಿಂದ ನಿಮ್ಮ ಮನೆಯ ವಾತಾವರಣ ಕ್ಲೀನ್ ಆಗುತ್ತದೆ, ಅಂದರೆ ಶುದ್ಧ ಮತ್ತು ಪವಿತ್ರಗೊಳ್ಳುತ್ತದೆ. ಹಾಗಾಗಿ ಸ್ನೇಹಿತರೆ, ಉಪ್ಪನ್ನು ಕೇವಲ ಆಧ್ಯಾತ್ಮಿಕವಷ್ಟೇ ಅಲ್ಲ, ವೈಜ್ಞಾನಿಕ ರೂಪದಲ್ಲೂ ಕೂಡ ತುಂಬಾ ಉತ್ತಮ ಅಂತ ತಿಳಿಯಲಾಗಿದೆ. ಉಪ್ಪಿನ ಮೂಲಕ ನೀವು ಗ್ರಹಗಳ ಸ್ಥಿತಿಯನ್ನು ಕೂಡ ಸರಿ ಮಾಡಬಹುದು. ಕೆಲವು ಜನರಿಗೆ ನೀವು ನೋಡಿರ್ತೀರ, ಭೌತಿಕ ಸುಖವಂತೂ ಅವರಿಗೆ ಸಿಗುತ್ತೆ, ಆದರೆ ಮಾನಸಿಕ ನೆಮ್ಮದಿನೇ ಇರೋದಿಲ್ಲ. ಇದರಿಂದ ಯಾವಾಗ ಅವರು ನಿರಾಶೆ ಮತ್ತು ದುಃಖದಲ್ಲಿರ್ತಾರೆ. ಇನ್ನೊಂದೆಡೆ ಕೆಲವು ಜನರು ಎಷ್ಟೇ ಶ್ರಮ ಪಟ್ಟರೂ, ಎಫರ್ಟ್ ಹಾಕಿದ್ರೂ ಧನ ಪ್ರಾಪ್ತಿ ಆಗೋದಿಲ್ಲ. ಈ ಎಲ್ಲ ಸಮಸ್ಯೆಗಳಿಗೆ ಇರುವಂಥ ಸಮಾಧಾನ ಉಪ್ಪು ಕೊಡುತ್ತದೆ. ಇಲ್ಲಿ ಕೇವಲ ನೀವು ಉಪ್ಪಿಗೆ ಸಂಬಂಧಪಟ್ಟಂಥ ಚಿಕ್ಕ ಪುಟ್ಟ ಉಪಾಯಗಳನ್ನು ಮಾಡಬೇಕಷ್ಟೆ. ಈ ಉಪಾಯಗಳನ್ನು ಮಾಡಿದ್ರೆ ಜೀವನದಲ್ಲಿ ತಕ್ಷಣವೇ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಒಂದು ಚಿಟಿಕೆಯಷ್ಟು ಉಪ್ಪು ನಿಮ್ಮ ಭಾಗ್ಯವನ್ನು, ಅದೃಷ್ಟವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ನಿಮ್ಮ ಜೀವನದಲ್ಲಿನ ಎಲ್ಲ ಸಂಪೂರ್ಣ ನೆಗೆಟಿವ್ ಎನರ್ಜಿಗಳನ್ನು ಎಳೆದುಕೊಂಡು ನಿಮ್ಮ ಜೀವನ ಸಕಾರಾತ್ಮಕವಾಗಿ ಬದಲಾಗುವಂತೆ ಮಾಡುತ್ತದೆ. ಹಾಗಾದರೆ ಬನ್ನಿ, ತಡ ಯಾಕೆ, ಉಪ್ಪಿಗೆ ಸಂಬಂಧಪಟ್ಟಂಥ ಮಹತ್ವಪೂರ್ಣವಾದ ಉಪಾಯಗಳನ್ನು ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ಉಪ್ಪಿನಲ್ಲಿ ಎಷ್ಟು ಪ್ರಕಾರ ಇವೆ ಅಂತ ಹೇಳ್ತೀವಿ. ಇದರಲ್ಲಿ 4 ಪ್ರಕಾರ ಇರುತ್ತವೆ. ಅಯೋಡಿನ್ ಉಪ್ಪು, ಕಪ್ಪು ಉಪ್ಪು, ಕಲ್ಲು ಉಪ್ಪು, ಇನ್ನು ಸಾಧಾರಣವಾದ ಉಪ್ಪು. ತಂತ್ರ ಮಂತ್ರಗಳಲ್ಲಾಗಲಿ ಮನೆಯ ಸಮಸ್ಯೆಗಳನ್ನು ದೂರ ಮಾಡಲು ಕಪ್ಪು ಅಥವಾ ಕಲ್ಲುಪ್ಪಿನ ಪ್ರಯೋಗವನ್ನು ಮಾಡಲಾಗುತ್ತೆ. ಇದನ್ನು ಸೇಂದಾ ನಮಕ್ ಅಂತಲೂ ಕರೆಯುತ್ತಾರೆ. ಸ್ನೇಹಿತರೆ, ಯಾವತ್ತಿಗೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ಶತ್ರುಗಳು ಯಾರಿರ್ತಾರೋ ಅವರ ಮನೆಯಲ್ಲಿರುವಂಥ ಉಪ್ಪನ್ನು ನೀವು ಯಾವತ್ತಿಗೂ ತಿನ್ನಬಾರದು. ಸಿಹಿಯನ್ನು ಬೇಕಾದರೆ ತಿನ್ನಬಹುದು, ಆದರೆ ಉಪ್ಪನ್ನು ತಿಂದರೆ ಅವರ ರೀತಿಯ ಪ್ರಭಾವ ನಿಮ್ಮ ಜೀವನದಲ್ಲೂ ಬರುತ್ತದೆ. ಯಾರ ಬಳಿಯೂ ಉಪ್ಪನ್ನು ಉದ್ದರಿಯಾಗಿ ತೆಗೆದುಕೊಳ್ಳಬಾರದು.
ಇಲ್ಲವಾದರೆ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ. ಯಾವತ್ತಿಗೂ ನೇರವಾಗಿ ನಿಮ್ಮ ಮನೆಯಲ್ಲಿರುವಂಥ ಉಪ್ಪನ್ನು ಬೇರೆಯವರಿಗೆ ಕೊಡಬಾರ್ದು. ಈ ರೀತಿಯಾಗಿ ಆದರೆ ಅವರೊಂದಿಗೆ ನಿಮ್ಮ ಜಗಳ ಆಗ್ಬೋದು. ಮನೆಯಲ್ಲಿರುವಂಥ ದರಿದ್ರತೆಯನ್ನು ನೀವು ದೂರ ಮಾಡಲು ಇಷ್ಟಪಡ್ತಾ ಇದ್ದರೆ ವಾರದಲ್ಲಿ ಒಂದು ದಿನ ಆದರೂ ನೀವು ನೆಲ ಒರೆಸುವಂಥ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ನೆಲ ಒರೆಸಿರಿ. ಈ ಉಪಾಯದಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳು ನಷ್ಟ ಆಗಿ ಸಕಾರಾತ್ಮಕ ಶಕ್ತಿ ವಾಸ ಆಗುತ್ತದೆ. ವಾತಾವರಣ ಪವಿತ್ರಗೊಳ್ಳುತ್ತದೆ. ಇದರಿಂದ ಯಾವತ್ತಿಗೂ ಲಕ್ಷ್ಮೀ ದೇವಿಯ ವಾಸ ಮನೆಯಲ್ಲಿ ಆಗುತ್ತದೆ. ಒಂದು ವೇಳೆ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗಲಿ, ಹಣಕಾಸಿನಲ್ಲಿ ಹೆಚ್ಚಿನ ಆಗಮನ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಉಪ್ಪನ್ನು ಹಾಕಿ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ. ಅದರ ಹಿಂದೆ ಒಂದು ಕೆಂಪು ಬಣ್ಣದ ಲೈಟನ್ನು ಹಚ್ಚಿರಿ. ಇದರಿಂದ ಧನ ಸಂಪತ್ತಿನ ಪ್ರವಾಹ ಹೆಚ್ಚಾಗುತ್ತದೆ. ಖರ್ಚಿಗಿಂತ ಆದಾಯ ಹೆಚ್ಚಾಗುತ್ತದೆ. ಯಾವಾಗ ಈ ನೀರು ಒಣಗುತ್ತದೆಯೋ ಆಗ ಗ್ಲಾಸನ್ನು ಸ್ವಚ್ಛಗೊಳಿಸಿ ಮರಳಿ ನೀರು ಉಪ್ಪನ್ನು ಹಾಕಿ ಇಟ್ಟುಬಿಡಿ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಅಂಟಿದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ತೆಗೆದುಕೊಂಡು ಅವರ ತಲೆಯ ಮೇಲಿಂದ 7 ಬಾರಿ ತಿರುಗಿಸಿ ನೀರಿನಲ್ಲಿ ಹರಿಬಿಟ್ಟು ಬಿಡಬೇಕು. ನೀವು ನಲ್ಲಿ ಅಥವಾ ಶಿಂಕ್ನಲ್ಲಿ ಇದನ್ನು ಹಾಕಬಹುದು. ಇದರಿಂದ ಕೆಟ್ಟ ದೃಷ್ಟಿ ನಾಶ ಆಗುತ್ತದೆ. ಒಂದು ವೇಳೆ ಯಾರೋ ಕೆಟ್ಟ ದೃಷ್ಟಿಯನ್ನು ನಿಮ್ಮ ಮೇಲೆ ಹಾಕಿದ್ದಾರೆ ಅಂತ ನಿಮ್ಗನ್ನಿಸ್ತಾ ಇದ್ದರೆ ಒಂದು ಮುಷ್ಟಿಗೆಯಷ್ಟು ಪುಡಿ ಮಾಡಿದಂಥ ಕಲ್ಲುಪ್ಪನ್ನು ತೆಗೆದುಕೊಂಡು ಸಾಯಂಕಾಲ ನಿಮ್ಮ ತಲೆಯ ಮೇಲಿಂದ 3 ಬಾರಿ ಇಳಿಸಿರಿ. ನಂತರ ಮನೆಯ ಮುಖ್ಯ ದ್ವಾರದಿಂದ ಆಚೆ ಅದನ್ನು ಎಸೆದು ಬಿಡಿ. ಈ ರೀತಿ ನಿರಂತರ 3 ದಿನ ಮಾಡಿ. ಇದರಿಂದ ದೋಷ ನಾಶ ಆಗುತ್ತದೆ. ಮನೆಯಲ್ಲಿ ಯಾವತ್ತಿಗೂ ಉಪ್ಪನ್ನು ನೀವು ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಡಬೇಡಿ. ಯಾವತ್ತಿಗೂ ಗಾಜಿನ ಪಾತ್ರೆಯಲ್ಲಿ ಇಟ್ಟುಬಿಡಿ. ಇಲ್ಲವಾದರೆ ರಾಹುಗೆ ಸಂಬಂಧಪಟ್ಟಂಥ ದೋಷಗಳು ಉತ್ಪತ್ತಿಯಾಗುತ್ತವೆ. ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ಸಂಬಂಧಪಟ್ಟಂಥ ತುಂಬ ಚಮತ್ಕಾರಿಕ ಪ್ರಯೋಗವನ್ನು ತಿಳಿಸಿದ್ದಾರೆ. ಇದನ್ನು ಮಾಡೋದ್ರಿಂದ ಹಣಕಾಸಿನಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಇದಕ್ಕಾಗಿ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ಹಾಕಿ ಅದರಲ್ಲಿ 4 ರಿಂದ 5 ಲವಂಗಗಳನ್ನು ಹಾಕಿ ಇಟ್ಟುಬಿಡಿ. ಇದನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿ ಆಗುತ್ತೆ. ಒಂದು ವೇಳೆ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಇದ್ದರೆ, ಮನೆಯ ವಾತಾವರಣ ಅಶಾಂತಿಯಿಂದ ಕೂಡಿದ್ರೆ ಇದಕ್ಕೆಲ್ಲ ಕಾರಣ ಮನೆಯ ನಕಾರಾತ್ಮಕ ಶಕ್ತಿಗಳಾಗಿರುತ್ತವೆ. ಇದಕ್ಕಾಗಿ ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪನ್ನು ಸೇರಿಸಿ ಇದನ್ನು ಗಂಡ ಹೆಂಡತಿಯ ಬೆಡ್ರೂಮ್ನಲ್ಲಿ ಇಟ್ಟುಬಿಡಿ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಎಳೆದು ನಾಶ ಮಾಡುತ್ತೆ. ಸಕಾರಾತ್ಮಕ ಶಕ್ತಿಯಲ್ಲಿ ವೃದ್ಧಿ ಆಗುತ್ತೆ. ಇವುಗಳನ್ನು 1 ತಿಂಗಳಾದ ನಂತರ ಬದಲಾಯಿಸಿರಿ. ಉಪ್ಪಿನ ಬದಲಿಗೆ ಒಂದು ಕಲ್ಲುಪ್ಪಿನ ದೊಡ್ಡದಾಗಿರುವ ತುಂಡನ್ನು ಸಹ ಮನೆಯ ಕೋಣೆಯಲ್ಲಿ ಇಡಬಹುದು. ಅದನ್ನು ಕೂಡ 1 ತಿಂಗಳಿಗೆ ಒಂದು ಸಾರಿ ಬದಲಾಯಿಸಿರಿ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿರಿ. ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.